ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ ಅಹಲ್ಯ ಅಹಲ್ಯ ಏ ಸಿಕ್ಕಳು ಇಲ್ಲೇ ಇದ್ದಾಳೆ ನನ್ನ ಅಹಲ್ಯ ನನ್ನ ಬಿಟ್ಟು ಬೇರೆ ಮದ್ವೆ ಆಗ್ತೀಯನೆ ಏಯ್ ಅದೇಗ ಮದ್ವೆ ಆಗ್ತೀಯ ನಾನು ನೋಡ್ತೀನಿ ಏಯ್ ಅಹಲ್ಯ ಅಹಲ್ಯ ಏಯ್ 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 ನನ್ ಮಕ್ಕಳ ಬಾಗಿಲು ತೆಗಿರೋ ಏಯ್ ಓ ಆಚೆ ಕಳ್ಸ ಕುಡ್ಕನ ಇಲ್ಲಾಂದ್ರೆ ಎಲ್ಲ ಹೊಡೆದಾಕ್ತಾನೆ ಅವನು. ಇಲ್ಲ ಅವ್ರ ಅಮ್ಮ ಬರೋವರೆಗೂ ಇವನ್ನ ಆಚೆ ಬಿಡಂಗಿಲ್ಲ. ಈ ಶ್ರೀಮಂತರ ಮನೆ ಮಕ್ಕಳ ಸಾವಾಸನೆ ಇಷ್ಟು. ಅಪ್ಪ ಅಮ್ಮ ಮಾಡಿಟ್ಟಿರೋ ದುಡ್ಡು ಇರುತ್ತೆ, ಹೆಂಗ್ ಖರ್ಚು ಮಾಡ್ಬೇಕು ಅಂತ ಗೊತ್ತಾಗದೆ ಇಲ್ಲಿ ಬಂದ್ ಮಜಾ ಉಡಾಯಿಸ್ತಾರೆ. ಕಂಠ ಪೂರ್ತಿ ಕುಡಿದು ಇನ್ನೊಬ್ರಿಗೆ ತೊಂದರೆ ಮಾಡ್ತಾರೆ. ಅವ್ರ ಅಮ್ಮ ಇಲ್ಲಿ ಬರ್ಬೇಕು, ಇಲ್ಲಿ ಆಗಿರೋ ಡ್ಯಾಮೇಜ್ ನ ಸರಿಪಡಿಸ್ಬೇಕು, ಅವಾಗಲೇ ಇವನ್ನ ಬಿಡೋದು. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ, ನಿಮ್ಗೆ ಏನ್ ಇಷ್ಟ ಅಂತಾನೂ ಗೊತ್ತಿಲ್ಲ. ಇಬ್ರು ಮಧ್ಯ ಮಾತುಕತೆ ಶುರು ಆಗೋದಕ್ಕೆ ಒಂದ್ ಸ್ವಲ್ಪ ಟೈಮ್ ಕೊಡೋಣ ಅಲ್ವಾ? ನೀವು ಬೆಳಿಗ್ಗೆಯಿಂದ ಏನು ಸರಿಯಾಗಿ ತಿಂದಿಲ್ಲ, ನನಗೂ ಹಸುವಾಗ್ತಿದೆ. ಚಾಟ್ಸ್ ತಿನ್ನೋಣ? ಅದು ಹೇಳಿ. ಇಲ್ಲಿ ರಂಗಣ್ಣನ್ ಕಚ್ಚಾಯ್ ಅಂತ ಸಿಗತ್ತೆ. ಇಫ್ ಯು ಡೋಂಟ್ ಮೈಂಡ್ ಅಲ್ಲಿಗೆ ಹೋಗಿ ಟ್ರೈ ಮಾಡೋಣ. ಬ್ರಿಲಿಯಂಟ್ ಕಣ್ರಿ ನೀವು. ಬ್ರಿಲಿಯಂಟಾ? ಯಾಕೆ? ಏನಿಲ್ಲ, ಮೀರಾನು ಸೇಮ್ ನಿಮ್ ತರನೇ ಡಿಟ್ಟೋ. ಅವಳನ್ನ 5 ಸ್ಟಾರ್ ಹೋಟ್ಲು ಕರ್ಕೊಂಡು ಹೋಗ್ತೀನಿ ಬಾ ಅಂತಂದ್ರೆ ಬೇಡ, ತಳ್ಳೋ ಗಾಡಿಲಿ ಊಟ ಮಾಡೋಣ, ರೋಡ್ ಸೈಡ್ ಚಾಟ್ಸ್ ತಿನ್ನೋಣ ಅಂತ ಹೇಳ್ತಾಳೆ. ಬಟ್ ನೀವು ಮಾತ್ರ ತುಂಬಾ ಚೆನ್ನಾಗಿ ಹೇಳಿದ್ರಿ. ರಂಗಣ್ಣನ್ ಕಚ್ಚಾಯ್ ಹೇಳೋದಕ್ಕೆ ಒಂಥರ ಮಜಾ ಇದೆ ಅಲ್ಲ. ನಾನು ಹೊರಗಡೆ ಹೋದ್ರೆ ಸಾಕು, ಮೀರಾ ನೀ ಇಬ್ರು ನನ್ನ ಜೊತೆ ಬರ್ತಾರೆ. ನಾನೊಂದ್ ಸ್ವಲ್ಪ ಫ್ರೀ ಇದ್ದೀನಿ ಅಂತ ಗೊತ್ತಾದ್ರೆ ಮೀರಾ ನನ್ನ ತಲೆ ತಿನ್ನೋದ್ ಬಿಡಲ್ಲ. ಸಾಕೇತ್ ಹೊರಗಡೆ ಹೋಗೋಣ, ಅದ್ ತಿನ್ನೋಣ ಇದ್ ತಿನ್ನೋಣ ಅಂತ ಒಂದೇ ಹಠ ಮಾಡ್ತಾಳೆ. ಬಟ್ ಅನಿ ಬಂದಾಗಿಂದ 24 hours ಅವನ ಜೊತೆನೆ ಇರೋದಾಗೆ. ಇಬ್ರಿಗೂ ಬೇಜಾರಾದ್ರೆ ಹೊರಗಡೆ ಹೋಗ್ತೀವಿ, ಕಾರ್ ನಿಲ್ಲಿಸ್ತೀವಿ, ಹೊರಗಡೆನೆ ಟೀ ಕುಡಿತೀವಿ. ಅವ್ರಿಬ್ರು ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಸೀರಿಯಸ್ಲಿ ಐ ಮಿಸ್ ದಮ್. ಅವ್ರಿಬ್ರು ಇಲ್ದೆ ನಿಮ್ಗೆ ಜೀವನನೇ ಇಲ್ವೇನೋ ಅಂತ ಅನ್ಸತ್ತೆ ಅಲ್ವಾ? ಹೌದು, ಅವರಿಬ್ರು ಮೀರಾ, ಏನೇ ಮಾಡ್ತಿದೀಯ ಅಡ್ಗೆ ಮನೆಯಲ್ಲಿ? ಅದು ತಾತಂಗೆ ಹೊಟ್ಟೆ ನೋವು ಅಂತಮ್ಮ, ಅದಕ್ಕೆ ಕೊತ್ತಂಬರಿ ಬೀಜ ಜೀರಿಗೆ ಹಾಕಿ ಕಷಾಯ ಮಾಡ್ತಿದ್ದೀನಿ. ಇದನ್ ಕುಡಿದ್ರೆ ಹೊಟ್ಟೆ ನೋವು ಮಾಯ. ಇದನ್ನೆಲ್ಲ ನಿಂಗೆ ಯಾರು ಹೇಳ್ಕೊಟ್ರು? ಇದೆಲ್ಲ ನಿಂಗೆ ಮಾಡಕ್ ಬರುತ್ತಾ? ಸರಿ, ನಾನು ಮಾಡ್ಕೊಡ್ತೀನಿ. ಕೂತ್ಕೊಳ್ಳಮ್ಮ, ಕೂತ್ಕೋ ಇಲ್ಲಿ. ನೀನು ಬೆಳಗ್ಗೆಯಿಂದ ಓಡಾಡಿ ಓಡಾಡಿ ಸುಸ್ತಾಗಿದ್ಯಾ, ರೆಸ್ಟ್ ಮಾಡು. ನನಗೂ ಸ್ವಲ್ಪ ಮನೆ ಕೆಲಸ ಮಾಡೋದಕ್ ಬಿಡು. ಅಬ್ಬಾ, ಇದನ್ನೆಲ್ಲ ಯಾರೇ ಹೇಳ್ಕೊಟ್ರು ನಿನ್ಗೆ? ಅಮ್ಮ, ಅಂಗೈಯಲ್ಲಿ ಇಡೀ ಪ್ರಪಂಚನೇ ನೋಡೋ ಕಾಲ ನಮ್ಮ ಇದು. ಸುಮ್ನೆ ಕೀಬೋರ್ಡ್ ಅಲ್ಲಿ ಏನ್ ಬೇಕೋ ಅದನ್ನ ಟಕ ಟಕ ಅಂತ ಕೊಟ್ರೆ ನಮ್ಗೆ 1000 ಸೊಲ್ಯೂಷನ್ಸ್ ಸಜೆಷನ್ ಸಿಗುತ್ತೆ. ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್, ಅದು ಕಷಾಯ ಹೇಗ್ ಮಾಡೋದು ಅಂತ ಸುಮ್ನೆ ಸರ್ಚ್ ಕೊಟ್ಟೆ, 1000 ವಿಡಿಯೋಸ್ ಬಂತು. ಅದ್ರಲ್ಲಿ 1 ವಿಡಿಯೋ ತಗೊಂಡು ಈ ಕಷಾಯ ಮಾಡ್ತಿದ್ದೀನಿ. ಮೀರಾ, ಹೇಳು. ಏನೋ ಬುದ್ಧಿ ಮಾತು ಹೇಳೋದಕ್ಕೆ ಪೀಠ್ಗೆ ಹಾಕ್ತಿದ್ಯಾ? ಹೌದು ಕಣೆ, ಬುದ್ಧಿವಾದನೆ ಹೇಳ್ಬೇಕು. ಅಲ್ಲ ಕಣೆ, ನಿನಗೆ ಎಷ್ಟು ಸರಿ ಬುದ್ಧಿ ಹೇಳಿದ್ರು ತಲೆಗೆ ಹೋಗೋದೇ ಇಲ್ವಲ್ಲ? ನೋಡ್ ಮೀರಾ, ಇನ್ ಮುಂದೆ ಮೊದ್ಲ ಹಾಗೆ ಏನೂ ಇರಲ್ಲ. ಎಲ್ಲ ಬದಲಾಗ್ತಾ ಹೋಗುತ್ತೆ. ಬದಲಾಗೋ ಜೀವನನ ನಾವು ಅರ್ಥ ಮಾಡ್ಕೋಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು. ನೀನು ಬದಲಾಗಬೇಕು. ಮೊದ್ಲಿನ ಹಾಗೆ ಮಂಗಾಟ ಎಲ್ಲ ಮಾಡೋದಲ್ಲ. ಅರ್ಥ ಆಯ್ತಾ?
ನಾನು ನೋಡ್ತಾನೆ ಇದ್ದೀನಿ, ಅವಾಗ್ಲಿಂದ ಎಲ್ಲ ಬದ್ಲಾಗುತ್ತೆ ಅಂತ ಹೇಳ್ತಾನೆ ಇದ್ಯಾ. ಏನಮ್ಮ ಬದ್ಲಾಗುತ್ತೆ ಮಣ್ಣನ್ ಗಟ್ಟಿ? ಮುಂಚಿನ ತರ ಯಾವ್ದು ಇರಲ್ಲ, ಎಲ್ಲ ಚೇಂಜ್ ಆಗುತ್ತೆ ಅಂತ ಹೇಳ್ತೀಯಾ. ಯಾರು ಚೇಂಜ್ ಆಗ್ತಾರೆ? ನಾನ್ ಚೇಂಜ್ ಆಗ್ತೀನಾ? ಸಾಕು ಚೇಂಜ್ ಆಗ್ತಾನ? ಅಥವಾ ನೀನ್ ಚೇಂಜ್ ಆಗ್ತೀಯಾ? ಯಾರು ಚೇಂಜ್ ಆಗಲ್ಲ ತಾನೆ. ಏನಕ್ಕೆ ಅಮ್ಮನ ಮೇಲೆ ರೇಗ್ತಾ ಇದೀಯ? ಮತ್ ನೀನೇ ನೋಡು, ಎಲ್ಲ ಮೊದ್ಲಿನ ಹಾಗಿರಲ್ಲ, ಬದ್ಲಾಗುತ್ತೆ ಅಂತ ಬೆಳಗ್ಗೆಯಿಂದ ಹೆಂಗ್ ಹೆದರ್ಸ್ತಿದಾರ. ಮತ್ತಿನ್ನೇನು, ಎಲ್ಲ ಮೊದಲಿನಾಗೆ ಇರುತ್ತೆ ಅನ್ಕೊಂಡ್ಯಾ? ಎಲ್ಲ ಬದಲಾಗುತ್ತೆ. ನೋಡು ಅನಿ, ನೀನೀಗ ಇನ್ನೂ ಟೆನ್ಷನ್ ಕೊಡ್ಬೇಡ ನಂಗೆ. ಅಯ್ಯೋ, ಇದೊಳ್ಳೆ ಕತೆ ಐತ್ ನೋಡು. ಇರೋ ವಿಷಯನ ಹೇಳಿದ್ರೆ ಅದೇನೋ ಆಯ್ತಂತೆ. ಏ ಕೋಳಿ ಮರಿ, ಇನ್ ಮುಂದೆ ಅಣ್ಣ ನಿನ್ ಜೊತೆ ಆಟಾಡಕ್ ಬರಲ್ಲ. ಅವನ್ಗೆ ಮದ್ವೆ ಆಗ್ತಿದೆ, ಹೆಂಡತಿ ಬರ್ತಾ ಇದೆ, ಅವನದೇ ಆದಂಥ ಸಂಸಾರ ಇರುತ್ತೆ, ಅವನದೇ ಆದಂಥ ಪ್ರಪಂಚ ಇರುತ್ತೆ. ಆ ಪ್ರಪಂಚದಲ್ಲಿ ಅವನಿರ್ತಾನೆ. ಅಲ್ಲಿ ನಿನ್ ಡಿಸ್ಟರ್ಬೆನ್ಸ್ ಇರಬಾರ್ದು. ಯಾಕೋ ಹಾಗೆ ಮಾತಾಡ್ತಿದ್ಯಾ? ನಾನಿರೋದ್ರಿಂದ ಎಲ್ರಿಗೂ ತೊಂದ್ರೆನಾ? ತೊಂದರೆ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ನೀನ್ ಅರ್ಥ ಮಾಡ್ಕೊಂತಾನು ಹೇಳ್ತಾ ಇದ್ದೀನಿ. ಇಷ್ಟು ವರ್ಷ ಅಣ್ಣ ನಿನ್ ಕೈಗೆ ಸಿಕ್ಕಿ ಹಪ್ಪಳ ಆಗಿದ್ ಸಾಕು. ಇನ್ನೀನ್ ಸಪ್ಳ ಮಾಡ್ದೆ ಸೈಲೆಂಟ್ ಆಗಿರೋದು ಕಲ್ತ್ಕೊ. ನೋಡಮ್ಮ ಹೇಗ್ ಮಾತಾಡ್ತಾನೆ ಇವನು. ನಾನು ಹೇಳಿದ್ದು ಅದನ್ನೇ. ಹೇಳೋಣ. ಓ ಹೌದಾ, ಅದಕ್ಕೆ ನಮ್ಮನ್ನ ಬರಕ್ಕೆ ಹೇಳಿದ್ರ? ಯಾಕಂತಣ್ಣ? ಅಣ್ಣ ಸಾಕು, ನಾನು ಅಕ್ಕ ಬರೋದಕ್ಕೆ ಹೇಳಿದ್ರಾ? ನನ್ನನ್ನು ಬರೋದಕ್ಕೆ ಹೇಳಿದ್ರಾ? ದೇವ್ರೆ, ಹೇಳಿ ಇನ್ನೂ 5 ನಿಮಿಷ ಆಗಿಲ್ಲ, ಮತ್ತೆ ಮಂಗಾಟ ಶುರು ಮಾಡಿದ್ಲು. ಹೌದಾ, ಸರಿ ನಾವೀಗ್ಲೇ ಹೊರಟ್ ಬರ್ತೀವಿ, ಓಕೆನಾ? ಯು ಡೋಂಟ್ ವರಿ. ನಾವು ಹೋಗ್ಬೇಕಂತೆ, ನಿಮ್ ಅತ್ತಿಗೆ ಕರಿತಿದಾರೆ. ಅತ್ತಿಗೆ ಮಾತು ಅಂದ್ರೆ ನಿನಗ್ ವೇದವಾಕ್ಯ ಅಲ್ವಾ? ಹೋಗ್ಲೇಬೇಕು ಚಿನ್ನ, ಪ್ಲೀಸ್ ಬೇಗ ರೆಡಿ ಆಗ್ಬಿಡು. ಗುಡ್ ಬಾಯ್ ಅಲ್ಲ, ಜಾಣ ಮರಿ. ಸರಿ ಅಮ್ಮ, ನಾನು ಹೋಗ್ಬಿಟ್ಟು ತಾತಂಗೆ ಕಷಾಯ ಕೊಟ್ಬಿಟ್ಟು ಬರ್ತೀನಿ. ಓಕೆ, ಮಾಡ್ತೀನಿ, ನೀನ್ ಹೋಗು. ಎಸ್, ನಾನ್ ಬೇಗ ರೆಡಿ ಆಗ್ತೀನಪ್ಪ. ನನ್ನ ಮಗಂಗೆ ಎಷ್ಟು ಪ್ರೀತಿ ತೋರಿಸ್ತೇನೆ, ಎಷ್ಟು ಮುದ್ದು ಮಾಡ್ತೇನೆ. ಆದ್ರೆ ಅವನಿಗೆ ನನ್ನ ಮರ್ಯಾದೆ ಮೇಲೆ, ಗೌರವದ ಮೇಲೆ ಸ್ವಲ್ಪನೂ ಕಾಳಜಿ ಇಲ್ಲ. ತೋರಿಸೋ ಪ್ರೀತಿನಲ್ಲಿ ಅವನಿಗೆ 1%, ಅಟ್ಲೀಸ್ಟ್ 1% ಆದ್ರೂ ಪ್ರೀತಿ ಇದ್ದಿದ್ರೆ ಈ ತರ ಕೆಲಸ ಎಲ್ಲ ಯಾಕೆ ಮಾಡ್ತಿದ್ದ? ಯಾಕೆ ನನ್ನ ಮಗಂಗೆ ನನ್ನ ಪ್ರೀತಿ ಅರ್ಥ ಆಗ್ತಾ ಇಲ್ಲ, ನನ್ನ ಕಾಳಜಿ ಅರ್ಥ ಆಗ್ತಾ ಇಲ್ಲ? ಹೋದಲ್ಲೆಲ್ಲ ಲಾಯರ್ನ ಕರ್ಕೊಂಡು ಹೋಗ್ಬೇಕು. ಹೊರಗಡೆ ಹೋದ್ರೆ ಸಾಕು ಯಾವ ಕೇಸನ್ನ ಮೈ ಮೇಲೆ ಹಾಕೊಳ್ತಾನೋ ಅಂತ ಟೆನ್ಷನ್ ಆಗ್ತಾ ಇರುತ್ತೆ. ನಾನು ಎಷ್ಟ್ ಜನರನ್ನ ಅಂತ ಕೈ ಕಾಲು ಹಿಡಿಲಿ, ಎಷ್ಟ್ ಜನರನ್ನ ಅಂತ ಬೇಡ್ಕೊಳ್ಳಿ? 1 ಸಲ ಸರಿ, 2 ಸಲ ಸರಿ, 10 ಸಲನಾದ್ರೂ ಅವ್ರು ಕ್ಷಮಿಸ್ತಾರೆ. ಆದ್ರೆ 100 ಸಲ ಕ್ಷಮಿಸ್ತಾರ? ಹಲೋ. ಹಾ ಮೇಡಮ್. ಎಲ್ಲಿದ್ಯೋ? ಇಲ್ಲೇ ಪಬ್ಬಲ್ ಇದೀನಿ ಮೇಡಮ್. ಎಲ್ರ ಜೊತೆ ಮಾತಾಡ್ದ್ಯಾ? ಸೆಟಲ್ಮೆಂಟ್ ಆಯ್ತಾ? ಮೇಡಮ್, ಅವ್ರು ಸ್ವಲ್ಪ ಜಾಸ್ತಿನೇ ಕೇಳ್ತಿದ್ದಾರೆ. ನೋಡು, ನಾನು ದುಡ್ಡಿಗೆ ಬೆಲೆ ಕೊಡೋಳಲ್ಲ. ನನ್ನ ಮಗನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಹಾಕ್ಕೊಡು. ಯಾವ ಕೇಸಲ್ಲೋ ಅವನು ಸಿಕ್ಕಾಕೊಡು. ಮಿಕ್ಕಿದ್ದನ್ನ ಅಲ್ಲಿ ಬೇರೆ. ಆಯ್ತು ಮೇಡಮ್, ಯಾವ್ದಕ್ಕೂ ನೀವು ಬೇಗ ಬಂದ್ಬಿಡಿ, ನಿಮ್ಗೆ ಎಲ್ಲ ಗೊತ್ತಾಗುತ್ತೆ ಮೇಡಮ್. ಓಕೆ, ನಾನು ಬರ್ತಾ ಇದ್ದೆ. ಸರಿ ಮೇಡಮ್, ಆಯ್ತು. ಹಿಂಗ್ ಮಾಡ್ಬೇಕಂತ ಹಿಂಗೆ. ಏಯ್ ಸುಂದರ ದಡ್ಡ, ಮೀರಾ ಹೇಳ್ದಷ್ಟು ಮಾಡೋಣ, ಜಾಸ್ತಿ ಮಾಡೋದ್ ಬೇಡ. ಸುಮ್ಮನೆ ಇರ್ತೀಯಾ? ಏನ್ ಹೇಳಿದ್ದೆಲ್ಲ ನೆನಪಿರ್ತಿ ಇವ್ರಿಗೆ. ಸುಂದ್ರ, ಇದೇನ್ ಯಜಮಾನ್ರೆ, ಏನ್ ಮಾಡ್ತಿದ್ದೀರಿ? ಇದು ಅಸಿಡಿಟಿಗೆ ಒಳ್ಳೆ ಎಕ್ಸಸೈಸ್ ಅಂತಮ್ಮ ಮೀರಾ ಹೇಳಿದ್ರು. ಈ ಎಕ್ಸಸೈಸ್ ಮಾಡಿದ್ರೆ ಹೊಟ್ಟೆ ಎಲ್ಲ ಶುದ್ಧಿ ಆಗತ್ತಂತೆ. ಅವಳು ಹಾಳಾದ ಐಡಿಯಾಗಳು ಎಲ್ಲ ಎಡವಟ್ ಮಾಡುತ್ತೆ. ಇದೆಲ್ಲ ಬೇಕಾ ಯಜಮಾನ್ರೆ? ಶಾಂಭವಿ, ನೀನು ಆ ಹುಡುಗಿ ಬಗ್ಗೆ ಯಾವಾಗ್ಲೂ ಕೊಂಕು ನುಡಿಬೇಡ.
ಅವಳು ಏನೇ ಮಾಡಿದ್ರು ನಿನಗೆ ಸಹಿಸ್ಕೊಳಕ್ ಆಗೋದಿಲ್ಲ. ಬೇಡಮ್ಮ, ಬೇಡ. ಈಗ ನೋಡು, ನನ್ಗೆ 10 ನಿಮಿಷಕ್ಕೆ ಮುಂಚೆ ಹೊಟ್ಟೆ ಎಲ್ಲ ಕಿರಿಕಿರಿ ಆಗ್ತಾ ಇತ್ತು. ಈ 10 ನಿಮಿಷ ಎಕ್ಸರ್ಸೈಸ್ ಮಾಡಿದ್ಮೇಲೆ ಹೊಟ್ಟೆಲಿ ತಳಮಳ ಎಲ್ಲ ಮಂಗ ಮಾಯ ಆಗೋಯ್ತು. ಕೆಲವೊಂದು ವಿಷಯಗಳಲ್ಲಿ ಅವಳು ಮಾಡೋದು ಸರಿ ಹೋಗ್ಬೋದು ಯಜಮಾನ್ರೆ, ಆದ್ರೆ ತುಂಬಾ ವಿಷಯಗಳಲ್ಲಿ ಅವಳು ನಡ್ಕೊಳ್ತಾ ಇರೋದು ಸರಿ ಕಾಣಿಸ್ತಾ ಇಲ್ಲ. ಕಷಾಯ ತುಂಬಾ ಚೆನ್ನಾಗಿದೆ. ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ? ನಾಳೆ ಜಾತ್ರೆ ಇದೆ ಅಂತೆ, ಹೋಗೋಣ ಅಂತಿದ್ರು. ಸುಮ್ಮನೆ ತಮಾಷೆಗೆ. ಅದೇ ಯಜಮಾನ್ರೆ, ಮೀರಾ ಸಾಕೇತ್ ವಿಷಯದಲ್ಲಿ ಇನ್ನೂ ಚಿಕ್ಕ ಹುಡುಗಿ ತರ ಆಡ್ತಾಳೆ. ಸಾಕೇತ್ಗೆ ಮದ್ವೆ ಆಗ್ತಾ ಇದೆ, ಹೆಂಡತಿ ಬರ್ತಿದ್ದಾಳೆ. ನಾಳೆ ಹೆಂಡತಿ ಏನ್ ಅನ್ಕೊಳಲ್ಲ, ಅದಕ್ಕೆ ಕರ್ದು ಸೂಕ್ಷ್ಮವಾಗಿ ಬುದ್ಧಿ ಹೇಳಿದ್ರೆ ಮುಖ ಊದಿಸ್ಕೊತಾಳೆ, ಕಪಿ ತರ ಆಡ್ತಾಳೆ. ಈ ಹುಡುಗಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಶಾಂಭವಿ, ಮೀರಾ ಈ ಮನೇಲಿ ಹುಟ್ಟು ಬೆಳೆದವಳು. ಅವಳು ಎಲ್ರ ಜೊತೆ ಪ್ರೀತಿಯಿಂದ ಇರ್ತಾಳೆ, ಪ್ರೀತಿ ಸಂತೋಷ ಹಂಚ್ತಾಳೆ. ಅವಳನ್ನ ಅವಳಾಗೇ ಇರೋ ಹಾಗೆ ಬಿಟ್ಬಿಡಮ್ಮ. ಯಾರನ್ನು ನಾವು ಕಟ್ ಹಾಕ್ಬಾರ್ದಮ್ಮ ಶಾಂಭವಿ. ಯಜಮಾನ್ರೆ, ಅವಳಲ್ಲಿರೋ ಮಗುವಿನ ಮುಗ್ಧತೆ ನಮಗ್ ಅರ್ಥ ಆಗತ್ತೆ, ಆದ್ರೆ ನೋಡೋರಿಗೆ ಅರ್ಥ ಆಗ್ಬೇಕಲ್ವಾ? ಯಾರು ನೋಡೋದು? ಅಹಲ್ಯ ತಾನೇ. ಒಂದು ವೇಳೆ ಅಹಲ್ಯ ನಮ್ಮ ಅನಿಕೇತ್ ಹೇಳಿದಾಗೆ ನನ್ನ ಸೊಸೆ ಶಾಂತಲಾ ಸ್ವರೂಪನೇ ಆಗಿದ್ರೆ, ಶಾಂತಲಾ ಎಲ್ಲ ಗುಣಗಳು ಅಹಲ್ಯದಲ್ಲಿದ್ರೆ, ಅವಳು ಖಂಡಿತ ತಪ್ಪು ತಿಳ್ಕೊಳ್ಳೋದಿಲ್ಲ. ನೋಡ್ತಾ ಇರು, ಸ್ವಲ್ಪ ಸಮಯದಲ್ಲೇ ಅಹಲ್ಯ ಮೀರಾ ಎಷ್ಟು ಒಳ್ಳೆ ಸ್ನೇಹಿತರಾಗ್ತಾರೆ ಅಂತ. ನೀನು ಸುಮ್ಮನೆ ಯೋಚನೆ ಮಾಡಬೇಡಮ್ಮ. ಅವರಿಬ್ರು ಒಬ್ರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಕಳಿಸ್ತವಳು ನೀನು. ಈಗ ಅವ್ರು ಫೋನ್ ಮಾಡಿದ್ರು ಅಂತ ಇಂದು ಮುಂದೆ ಯೋಚಿಸದೆ ಬಂದಿಯಲ್ಲ, ಅವ್ರ ಪ್ರೈವಸಿಗೆ ನಾವು ಅಡ್ಡಿ ಆಗಲ್ಲ. ಕಬಾಬ್ ಅಡ್ಡಿ ಅಂತಂದ್ರೆ ಏನು ಅಂತ ಗೊತ್ತಾ? ಅಲ್ಲ ಕಣೋ, ಅಕ್ಕ ನಮ್ಮನ್ನ ಅಷ್ಟು ಪ್ರೀತಿಯಿಂದ ಕರೆಯುವಾಗ ನಾವು ಬರಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಏನೋ ಮಾತಿಗ ಕರೆದಿರ್ತಾರೆ, ಕರೆದ್ರು ಅಂತ ಹೊರಟ್ಬಿಡೋದಲ್ಲ. ಏನಾದ್ರೂ ಹೇಳಿದ್ಯಾ? ನಿನಗೆ ಬುದ್ಧಿ ಇಲ್ಲ, ನೀನು ದಡ್ಡಿ ಅಂತ ಹೇಳ್ದೆ. ಅದು ಗೊತ್ತಿರದೆ ಹಳೆ ವಿಷಯ, ಹೊಸದೇನಾದ್ರೂ ಇದ್ರೆ ಹೇಳು. ಏನಾಯ್ತೆ? ಒಂದ್ ನಿಮಿಷ, ಮಾವಿನಕಾಯಿ ತಾತ, ನನ್ ಫೇವ್ರೆಟ್ ತಾತ. ನಿನ್ ಕೋಪ ಕಮ್ಮಿ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಒಂದ್ ನಿಮಿಷ. ಏ ಮೀರಾ, ಎಲ್ಲೇ ಹೋಗ್ತಿದ್ಯಾ? ಬಂದೇ ಇರೋ, ನನ್ ಫೇವ್ರೆಟ್ ತಾತ. ಇಲ್ಲೇ ಕೂತಿರೋ, ಬಂದ್ಬಿಟ್ಟೆ. ಮೀರಾ, ತಾತ, ಮಾವಿನಕಾಯಿ ತಾತ. ನನ್ನ ಪಬ್ಬುವರೆಗೂ ಬರೋ ಹಾಗೆ ಮಾಡ. ಇಲ್ಲಿ ಯಾರು ಗುರ್ತು ಪರಿಚಯ ಇರೋರು ನನ್ನ ನೋಡಿದ್ರೆ ಏನ್ ಅನ್ಕೊಳಲ್ಲ. ಯಾವ ಪರಿಸ್ಥಿತಿನಲ್ಲಿ ಇದಾನೋ ಏನು, ಕುಡ್ದು ಅದೇನ್ ರಗಳೆ ಮಾಡ್ತಾ ಇದ್ದಾನೋ. ಮಾವಿನಕಾಯಿ ತಾತ, ಏ ಮುದುಕ, ಕಣ್ ಕಾಣಿಸಲ್ವಾ? ನೋಡ್ಕೊಂಡು